ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಯಾಗಿ ಹಾಗೆ ಕ್ರಿಸ್ಪಿಯಾಗಿ ಕಡಲೆಬೇಳೆ ಮಿಕ್ಸ್ಚರನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕ್ವಿಕ್ಕಾಗಿ ಮಾಡುವಂತಹ ಒಂದು ರೆಸಿಪಿ ಇದು. ಹೆಚ್ಚೇನು ಸಾಮಗ್ರಿ ಬೇಡ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಒಂದು 5 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ. ನೀವು ಬೆಳಗ್ಗೆ ಮಾಡೋರಾಗಿದ್ದರೆ ರಾತ್ರಿನೇ ಕಡಲೆಬೇಳೆಯನ್ನು ನೆನೆಸಿಡ್ಬೋದು, ಏನು ತೊಂದರೆ ಇಲ್ಲ ಜಾಸ್ತಿ ನೆಂದ್ರೂ. ಇವಾಗ ಇದನ್ನು ತೊಳೆದ್ಬಿಟ್ಟು ನೀರು ಚೆಲ್ಲಿ ಒಂದು ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಬಟ್ಟೆಯಲ್ಲಿ ಆ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಬೇಕು ಆ ಬಟ್ಟೆ. ಆ ಕಡಲೆಬೇಳೆ ಒದ್ದೆಯಾಗೇ ಇರಬೇಕು, ನೆಂದಿರೋ ರೀತಿಯೇ ಇರಬೇಕು. ಎಕ್ಸ್ಟ್ರಾ ನೀರು ಹೀರ್ಕೊಳ್ಬೇಕಿಲ್ಲಿ. ಒಂದು ಅರ್ಧದಿಂದ 1 ಗಂಟೆ ಬಿಟ್ಟರೆ ಸಾಕು, ನೀರೆಲ್ಲ ಕಂಪ್ಲೀಟಾಗಿ ಬಟ್ಟೆ ಹೀರ್ಕೊಳ್ಳುತ್ತೆ. ಈ ರೀತಿ ಕಡಲೆಬೇಳೆ ಮಾತ್ರ ನೆಂದಿರೋ ರೀತಿ ಇರುತ್ತೆ. ಇದನ್ನು ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ನೀವು ಈ ಥರ ಪಾತ್ರೆ ಇಲ್ಲ ಅಂದರೆ, ಈ ಜರಡಿ ಇರುವಂಥ ಸೌಟ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಳ್ಳಿ. ಬಟ್ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡ್ರೆ ಏನಾಗುತ್ತೆ, ಒಂದು ಕಡಲೆಬೇಳೆ ಒಂದು ಜಾಸ್ತಿ ಕುಕ್ ಆಗುತ್ತೆ, ಫ್ರೈ ಆಗುತ್ತೆ, ಒಂದೊಂದು ಅಷ್ಟೊಂದು ನೀಟಾಗಿ ಫ್ರೈ ಆಗಲ್ಲ, ಈಕ್ವಲ್ ಆಗಿ ಫ್ರೈ ಆಗಲ್ಲ. ಸೊ ಅದಕ್ಕೋಸ್ಕರ ಈ ಥರ ಜರಡಿ ಇರುವಂಥ ಸೌಟ್ಗೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಬೇಕು. ಹಾಗೆ ಎಣ್ಣೆ ಕೂಡ ಕಡಿಮೆ ಇಟ್ಕೊಂಡು ಈ ರೀತಿ ಫ್ಲೇಮನ್ನು ಹೈಯಲ್ಲೇ ಇಟ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಈ ರೀತಿ ಹೊಂಬಣ್ಣ ಬರಬೇಕು. ಈ ರೀತಿ ಬಂದ ನಂತರ ತೆಕ್ಕೊಂಡು ಎಕ್ಸ್ಟ್ರಾ ಪಾತ್ರೆಗೆ ಹಾಕಿಟ್ಕೊಳ್ಳೋಣ. ಪೇಪರ್ ನ್ಯಾಪ್ಕಿನ್ ಹಾಕಿರುವಂಥ ಪಾತ್ರೆಗೆ ಹಾಕ್ಕೊಳ್ಳಿ. ಕೊನೆಗೆ ಇದಕ್ಕೆ ಒಂದು 10 ಕರಿಬೇವಿನ ಎಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇದ್ದರೆ ಹಾಕ್ಕೊಳ್ಬೋದು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕ್ಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನುವಾಗಲೂ ಗರಿ ಗರಿ ಅನಿಸುತ್ತೆ. ಎಕ್ಸ್ಟ್ರಾ ಎಣ್ಣೆ ಏನಾದ್ರು ಇತ್ತು, ಎಣ್ಣೆ ಕಾಣಿಸ್ತಾ ಇದೆ ಅಂದರೆ ಈ ಪೇಪರ್ ನ್ಯಾಪ್ಕಿನಿಂದ ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಳಿ. ಆವಾಗ ಎಕ್ಸ್ಟ್ರಾ ಎಣ್ಣೆ ಎಲ್ಲ ನ್ಯಾಪ್ಕಿನ್ನು ಹೀರ್ಕೊಡುತ್ತೆ. ನೋಡಿ ನೀಟಾಗಿ ಈ ರೀತಿ ಮಕ್ಕಳೆಲ್ಲ ಹೀಗೆ ತಿನ್ಕೊಳ್ಬೋದು. ಇನ್ ಕೇಸ್ ನಿಮಗೆ ಉಪ್ಪು ಖಾರ ಎಲ್ಲ ಬೇಕು ಅನಿಸಿದರೆ ಇದಕ್ಕೆ ಉಪ್ಪು ಖಾರವನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾಗಿರುವಂಥ ಫ್ಲೇವರನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಿ. ಹಾಗೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಬೇಕಂದರೆ ಸ್ವಲ್ಪ 1-2 ಚಿಟಿಕೆ ಆಗುವಷ್ಟು ಅರಿಶಿಣದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡಲೆಬೇಳೆಗೂ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಬೇಕು. ಆ ರೀತಿ ರೆಡಿ ಆಯಿತು. ಇಷ್ಟೇ, ಇದು ಸಿಂಪಲ್ಲು. ಇದಕ್ಕೆ ನೀವು ಹಸಿ ಈರುಳ್ಳಿ ಹೆಚ್ಚಿಬಿಟ್ಟು ಕೂಡ ಹಾಕ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಈ ರೆಸಿಪಿಯನ್ನು ಟ್ರೈ ಮಾಡಿ. ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.